Good evening to everyone. Today is day 5. ಓಕೆ, ನಿನ್ನೆ ಪೊಲಿನಾಮಿಯಲ್ಸ್ ಮೇಲೆ ಏನು ಮಾಡಿದೆವಪ್ಪ ಅಂತಂದರೆ ವರ್ಕ್ ಮಾಡಿದ್ದೀವಿ. ಅದರ ಆ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಇವಾಗ ನೋಡಿ, ಇದು ನಮ್ಮದು SA1 ಎಕ್ಸಾಮ್ ಬರುತ್ತಲ್ವ, ಗೋರ್ಮೆಂಟ್ ಕ್ವಶನ್ ಪೇಪರಿಂದ ಬಂದಿರೋ ಕ್ವಶನ್. ಇದು ಏನಪ್ಪ ಅಂದ್ರೆ ದ ಲೀನಿಯರ್ ಪೊಲಿನಾಮಿಯಲ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಅಂತ ಕೇಳಕತ್ತಾನೆ. ಲೀನಿಯರ್ ಪೊಲಿನಾಮಿಯಲ್ ಇದರಲ್ಲಿ ಯಾವುದು ಒಂದು ಲೀನಿಯರ್ ಪೊಲಿನಾಮಿಯಲ್ ಅಂತ ಫೈಂಡ್ ಔಟ್ ಮಾಡಕ್ಕೆ ಕೇಳಕತ್ತಾರೆ. ನಿನ್ನೆ ಕ್ಲಾಸಲ್ಲಿ ಏನು ಹೇಳಿದ್ದೇವೆ ನಾವು? ಹೈಯೆಸ್ಟ್ ಡಿಗ್ರಿ ಆಫ್ ದಿ ಪೊಲಿನಾಮಿಯಲ್ ಬಗ್ಗೆ ಮಾತಾಡಿದ್ದೇವೆ, ಹೌದಾ? ಅದರೊಳಗಡೆ ಲೀನಿಯರ್ ಪೊಲಿನಾಮಿಯಲ್ ಬಗ್ಗೆ ಏನು ಹೇಳಿದ್ದೇವೆ ರೀ? ದ ಡಿಗ್ರಿ ಆಫ್ ದ ಪೊಲಿನಾಮಿಯಲ್ ಎಷ್ಟು ಇರ್ಬೇಕು ರೀ? 1 ಇರಬೇಕು. ಅವಾಗ ನಾವು ಏನು ಹೇಳ್ತೀವಿ ರೀ? ಅದಕ್ಕೆ ಲೀನಿಯರ್ ಪೊಲಿನಾಮಿಯಲ್ ಅಂತ ಹೇಳ್ತೀವಿ. ಈ ಥರನೂ ಕ್ವಶನ್ ಅರೈಸ್ ಆಗ್ಬೋದು. ಓಕೆ, ಈ ಥರನೂ ಕ್ವಶನ್ ಏನಾಗುತ್ತೆ? ಅರೈಸ್ ಆಗ್ಬೋದು. ದ ಲೀನಿಯರ್ ಪೊಲಿನಾಮಿಯಲ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಅಂತ. ನೋಡ್ರಿ, ಇಲ್ಲಿ x² ಇದೆ, ಇಲ್ಲಿ x² ಇದೆ, ನೆಕ್ಸ್ಟ್ x ಇದೆ, ಇಲ್ಲಿ x³ ಇದೆ. ಲೀನಿಯರ್ ಅಂದರೆ ಎಷ್ಟು ಇರ್ಬೇಕಂತ ಹೇಳಿದೇವೆ ರೀ? 1 ಇರಬೇಕು ರೀ. ಲೀನಿಯರ್ ಅಂತಂದರೆ 1 ಇರಬೇಕು. ಅದಕ್ಕೆ ಆಪ್ಷನ್ ಯಾವ್ದು ಆಗುತ್ತೆ? ಇವಾಗ ಆನ್ಸರು ಸಿ ಆಗುತ್ತೆ. P(x) = x ಆಗುತ್ತೆ. ಯಾಕಂತಂದರೆ ಹೈಯೆಸ್ಟ್ ಡಿಗ್ರಿ ಎಷ್ಟೈತೆ ಇದ್ರದ್ದು? 1 ಇದೆ. ಇಟ್ ಇಸ್ ಎ ಲೀನಿಯರ್ ಪೊಲಿನಾಮಿಯಲ್. ಇವಾಗ ನೋಡಿ, ನಿನ್ನೆ ಹಂಗೆ ಡಿಸ್ಕಷನ್ ಮಾಡಿದ ಪ್ರಕಾರ ಇದು ಎಲ್ಲಪ್ಪ ಅಂತಂದರೆ ಸ್ಟೇಟ್ ಲೆವೆಲ್ ಎಕ್ಸಾಮ್ ಇಡ್ತಲ್ರಿ ನಾನು. ಇದು ಎದ್ರಂದಪ್ಪ ಅಂತಂದರೆ ಅಲ್ಲೇ ಗ್ರಾಫ್ ಬಗ್ಗೆ ಕ್ವಶನ್ ಕೇಳಿದ್ದಾನೆ. ಯಾವುದಪ್ಪ ಅಂತಂದರೆ SA1 ಅದು. SA1 ಒಳಗಡೆ 1 ಮಾರ್ಕ್ ಕ್ವಶನ್. ಇದು MCQ ಅಲ್ಲಿ ಕೇಳಿದ್ದಾನೆ. ಅದೇ ಟಾಪಿಕ್ ಒಳಗಡೆ ಲೀನಿಯರ್ ಪೊಲಿನಾಮಿಯಲ್ ಒಳಗಡೆ ಅಲ್ಲೇ ಏನಪ್ಪ ಅಂತಂದ್ರೆ ಫೈಂಡ್ ದ ನಂಬರ್ ಆಫ್ ಜೀರೋಸ್ ಅಂತ ಪೊಲಿನಾಮಿಯಲ್ ಚಾಪ್ಟರ್ ಮೇಲೆ ಮತ್ತೆ ಒಂದು ಕ್ವಶನ್ ಕೇಳಿದೆ. ಡೈರೆಕ್ಟ್ 1 ಮಾರ್ಕ್ಸಿನ ಕ್ವಶನ್. ಏನಂತ ಹೇಳಿದೆವು ನಿನ್ನೆ ನಾವು? X ಆಕ್ಸಿಸನ್ನು ಇದು ಗ್ರಾಫ್ ಎಷ್ಟು ಸರಿ ಟಚ್ ಮಾಡಿದೆ ನೋಡಿ, ಅದಕ್ಕೆ ನಾವೇನಂತ ಕರಿತೀವಿ? ನಂಬರ್ ಆಫ್ ಜೀರೋಸ್ ಅಂತ ಕರಿತೀವಿ ಅಂತ ಹೇಳಿದ್ದೇವೆ, ಹೌದ್ರಿ? ಇಲ್ಲಿ ನೋಡಿ ಎಷ್ಟಿದಾವು? 1 2 3. ಅಂದರೆ ನಂಬರ್ ಆಫ್ ಜೀರೋಸ್ ಎಷ್ಟಿದಾವೆ ಇದ್ರದ್ದು? ಆನ್ಸರ್ ಎಷ್ಟಾಗುತ್ತೆ? 3 ಆಗುತ್ತೆ. ಅಂದರೆ ಇದು X ಆಕ್ಸಿಸ್ನ ಏನು ಮಾಡೈತಿ? 3 ಟೈಮ್ಸ್ ಇಂಟರ್ಸೆಕ್ಟ್ ಮಾಡಿದೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ದ ಡಿಗ್ರಿ ಆಫ್ ದಿ ಪೊಲಿನಾಮಿಯಲ್. ಇದು ನಮ್ಮದು ಮೊನ್ನೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ ಅಂತ ಇತ್ತಲ್ವ, ಅಲ್ಲಿ ಕ್ವಶನ್ ಇದೆ. ದ ಡಿಗ್ರಿ ಆಫ್ ದ ಪೊಲಿನಾಮಿಯಲ್. ದ ಡಿಗ್ರಿ ಆಫ್ ದ ಪೊಲಿನಾಮಿಯಲ್ ಈಸ್ ಅಂತ ಕೇಳಿದ್ದಾನೆ. P(x) = x² - x³ + 2x + 1 ಅಂತ. ಇದರಲ್ಲಿ ಡಿಗ್ರಿ ಯಾವ್ದಾಗ್ತೈತೆ ರೀ? ಇಲ್ಲಿ ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್ ಅಂತ ಹೇಳಿದೇವೆ ರೀ, ಹೌದ್ರಿ? ಇಲ್ಲಿ ಎಷ್ಟಾಗ್ತೈತೆ ಇದು ಆನ್ಸರ್? ಆಪ್ಷನ್ A 2, ಆಪ್ಷನ್ B 3, ಆಪ್ಷನ್ C -3, ಆಪ್ಷನ್ D 1 ಇದೆ. ಆನ್ಸರ್ ಹೈಯೆಸ್ಟ್ ಡಿಗ್ರಿ ಎಷ್ಟೈತಿ? 3 ಐತಿ. ಅದಕ್ಕೆ ಆನ್ಸರ್ ಎಷ್ಟಾಗೈತಿ? ಆಪ್ಷನ್ B ಆಗುತ್ತೆ. ಓಕೆ, ಇವಾಗ ನೋಡಿ, ಇಲ್ಲಿ ಏನಪ್ಪ ಅಂತಂದರೆ 2 ಮಾರ್ಕ್ಸಿನ ಕ್ವಶನ್. 2 ಮಾರ್ಕ್ಸಿನ ಕ್ವಶನ್ನ SA1 ಎಕ್ಸಾಮಲ್ಲಿ ಏನು ಕೇಳಿದ್ನಪ್ಪ ಅಂತಂದರೆ ಫೈಂಡ್ ಎ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ whose zeros are 5 and 3 ಅಂತ. ಎಸ್ಟರ್ಡೇ ಕ್ಲಾಸನ್ನು ಐ ಥಿಂಕ್ ನೀವು ನೋಡಿದರೆ ಗೊತ್ತಾಗುತ್ತೆ, ಆಯಿತಾ? ಏನು ಹೇಳಿದ್ದಾರೆ? ಫೈಂಡ್ ಎ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ whose zeros are 5 and 3 ಅಂತ ಹೇಳ್ತಿದ್ದಾನೆ. ಅಲ್ಲಿ ಏನು ಹೇಳಿದ್ದ? ಫೈಂಡ್ ದ ಜೀರೋಸ್ ಅಂತ ಹೇಳಿದ್ದ. ಒಂದು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ನು ಕೊಟ್ಟು ನೀವೇನು ಮಾಡಿ ಜೀರೋಸನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದ. ಬಟ್ ಇಲ್ಲಿ ಏನು ಹೇಳ್ತಿದ್ದಾನಪ್ಪ ಅಂದರೆ ಅವನೇ ಜೀರೋಸನ್ನು ಕೊಡ್ತಿದ್ದಾನೆ. 5 and 3 ಅಂತ. ನೀವೇನು ಮಾಡಬೇಕು? ಇವಾಗ ಒಂದು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ನ ರೆಡಿ ಮಾಡಂತ ಹೇಳ್ತಿದ್ದಾನೆ. ಅದೊಂದು ಫಾರ್ಮುಲಾ ಇದೆ ರೀ. ಯಾವುದಪ್ಪ ಅಂತಂದರೆ ಇಲ್ಲಿ ನೋಡಿ, ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ನ ರೆಡಿ ಮಾಡಬೇಕಪ್ಪ ಅಂತಂದರೆ ಒಂದು ಫಾರ್ಮುಲಾ ಇದೆ. ಏನಂದರೆ x² - α + β x + α β ಅಂತ. ಇದೇನಪ್ಪ ಅಂದ್ರೆ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ದು ಫಾರ್ಮುಲಾ. ಇದು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ದು ಫಾರ್ಮುಲಾ. ಇಲ್ಲಿ ಅಲ್ಫಾ ಆ್ಯಂಡ್ ಬೀಟಾ ಯಾವಾಗ್ತಾವ್ರಿ? ಇವಾಗ ಇಲ್ಲಿದೆ ಅಲ್ಲ, zeros are ಅಂತ ಇದೆ. ಅಲ್ಫಾ ಅಂದರೆ ಏನ್ರಿ? ಇಲ್ಲಿ 5 ಆಗುತ್ತೆ. ಬೀಟಾ ಅಂದರೆ ಎಷ್ಟಾಗುತ್ತೆ ರೀ? 3 ಆಗುತ್ತೆ. ಇದು ಇಂಪಾರ್ಟೆಂಟ್ ರೀ, ಭಾಳ ಇಂಪಾರ್ಟೆಂಟ್ ಐತೆ ಕ್ವಶನ್. ಅಲ್ಫಾ = 5 ಆ್ಯಂಡ್ ಬೀಟಾ = 3 ಐತಿ. ಓಕೆ, ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮುಗೀತ್ರಿ. ಆರಾಮ್ಸೆ 2 ಮಾರ್ಕ್ಸ್ ಕ್ವಶನ್. ಜಸ್ಟ್ ಅದೊಂದು ಫಾರ್ಮುಲಾ ನೆನಪಿರ್ಬೇಕು. ಇದು ಜೀರೋಸ್ ಕೊಟ್ಟಿದ್ದಾನ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮುಗೀತು. ಏನಪ್ಪ? x²
ಎಕ್ಸ್ ಸ್ಕ್ವಯರ್ ಮೈನಸ್ ಅಲ್ಫಾ ಅಂದರೆ ಎಷ್ಟೈತಿ 5 ಪ್ಲಸ್ ಬೀಟಾ ಅಂದರೆ ಎಷ್ಟೈತಿ 3 ಇದೆ. ಎಕ್ಸ್ ಪ್ಲಸ್ ಅಲ್ಫಾ ಅಂದರೆ ಎಷ್ಟೈತಿ 5 ಇದೆ. ನೆಕ್ಸ್ಟ್ ಬೀಟಾ ಅಂತಂದರೆ 3 ಇದೆ. ಇಲ್ಲಿ ನೋಡಿ ಎಕ್ಸ್ ಸ್ಕ್ವಯರ್ ಮೈನಸ್ 5 ಪ್ಲಸ್ 3 8 ಆಗುತ್ತೆ. 8x ಪ್ಲಸ್ 3 5 15. ಇಟ್ ಈಸ್ ಎನ್ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್. ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ರೆಡಿ ಆದರೆ ಇಷ್ಟಕ್ಕೆ ನೋಡ್ರಿ 2 ಮಾರ್ಕ್ಸ್ ಇರುತ್ತೆ. 2 ಮಾರ್ಕ್ಸ್ ಕ್ವಶನ್ ಏನೈತ್ರಿ ಇದ್ರಾಗ ಇದನ್ನ ಫಾರ್ಮುಲಾ ಗೊತ್ತಿರ್ಬೇಕು ಅಷ್ಟ. ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ರೆಡಿ ಮಾಡುವಂಥ ಫಾರ್ಮುಲಾ ಏನಪ್ಪ ಅಂದ್ರೆ ಎಕ್ಸ್ ಸ್ಕ್ವಯರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಅಲ್ಫಾ ಬೀಟಾ ಅಂತ. ಓಕೆ, ಇದು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದು ಎಲ್ಲಿ ಕೇಳಂದ್ರೆ ಇದು S7 ಎಕ್ಸಾಮ್ ಒಳಗಡೆ ಕೇಳುತ್ತಿದ್ದು ಕ್ವಶನ್. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ನೀವೇನು ಮಾಡಿ ಫೈಂಡ್ ಎ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಹೂಸ್ zeros are 5 and 3 ಅಂತ ಹೇಳಿದಾನ. ಇಲ್ಲಿ ಕೆಲವೊಂದು ಹೋಮ್ವರ್ಕ್ ಕೊಡ್ತೀನಿ ರೀ. ನೀವೇನು ಮಾಡಿರಿ, ನೀವೇ ಸಾಲ್ವ್ ಮಾಡಿ, ಕುತ್ಕೊಂಡು ಸಾಲ್ವ್ ಮಾಡಿ ಸ್ವಲ್ಪ. zeros are 3 and 7. ನೆಕ್ಸ್ಟ್ 8 and 2. ಮೂರನೇದು 11 and 4. ಫೋರ್ತ್ ಒನ್ 6 and 5. ನೀವೇನು ಮಾಡಬೇಕಪ್ಪ ಅಂತಂದ್ರೆ ಇದಕ್ಕೆ ಒಂದು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ನ ರೆಡಿ ಮಾಡಿ. ಈ 4 ಕ್ವಶನ್ಸ್ ಏನು ಮಾಡಿ 1 2 3 4 ಅಂದರೆ ಇವು ಜೀರೋಸ್ ಅಂತ, ಇವು ಜೀರೋಸ್ ಆರ್ ಅಂತ, 8 and 2 ಈ ಥರ. ಇದನ್ನೇನು ಮಾಡಿ ನೀವೇ ಒಂದು ಈ 4 ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ನ ರೆಡಿ ಮಾಡಿ. ಓಕೆ, ಈಗ ನೋಡಿ ಇದು 3 ಮಾರ್ಕ್ಸ್ ಕ್ವಶನ್. ಆಲ್ರೆಡಿ ಏನು ಮಾಡಿದೆಪ್ಪ ಅಂದ್ರೆ ನಿನ್ನೆ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೇವೆ. ಈ ಥರ ಏನು ಕೇಳಕತ್ತನ, ಫೈಂಡ್ ದ ಜೀರೋಸ್ ಆಫ್ ದ ಪೊಲಿನಾಮಿಯಲ್. ಫೈಂಡ್ ದ ಜೀರೋಸ್ ಆಫ್ ದಿ ಪೊಲಿನಾಮಿಯಲ್ p of x is equals to x square minus 5x plus 6. Verify the relationship between its zeros and coefficient ಅಂತ. 3 ಮಾರ್ಕ್ಸ್ ಕ್ವಶನ್ ರೀ, ಕಂಪಲ್ಸರಿ ಕ್ವಶನ್ ಇದು 3 ಮಾರ್ಕ್ಸ್ ಇಂದು. ಇವಾಗ ನೋಡಿ S7 ಎಕ್ಸಾಮಲ್ಲಿ ಏನು ಮಾಡಿದ್ದಾರಪ್ಪ ಅಂದ್ರೆ ಈ ಥರ ಕ್ವಶನ್ ಕೇಳಿದಾರೆ. ಇದನ್ನು ಸಾಲ್ವ್ ಮಾಡೋ ಬನ್ನಿ. ಬೇಕಾದ್ರೆ ನೀವೇನು ಮಾಡಿ ವಿಡಿಯೋನ ಪಾಸ್ ಮಾಡಿ ನೀವು ಸಾಲ್ವ್ ಮಾಡಿ ಟ್ರೈ ಮಾಡಿ. ಒಂದ್ಸಲ ಕರೆಕ್ಟ್ ಇತ್ತಪ್ಪ ಅಂತಂದ್ರೆ ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಓಕೆ, ನೋಡಿ ಸಾಲ್ವ್ ಮಾಡೋ ಬನ್ನಿ. ಏನು ಕೊಟ್ಟಾನ್ರಿ, ಪೊಲಿನಾಮಿಯಲ್ ಕೊಟ್ಟಾನ. ಎಕ್ಸ್ ಸ್ಕ್ವಯರ್ ಮೈನಸ್ 5x ಪ್ಲಸ್ 6. ಇದ್ರದ್ದು ಏನು ಮಾಡ್ಬೇಕು ನಾವು ಇವಾಗ ಜೀರೋಸ್ ಫೈಂಡ್ ಔಟ್ ಮಾಡ್ಬೇಕಲ್ವಾ. ಫಸ್ಟ್ ಸ್ಟೆಪ್ನ ಏನು ಮಾಡ್ಬೇಕು ರೀ, ಇದ್ರ ಕೋಎಫಿಷಿಯಂಟ್ ಎಷ್ಟು ಇರ್ತದೆ ನೋಡಿ, ಎರಡೂ ಏನು ಮಾಡಬೇಕು ಮಲ್ಟಿಪ್ಲೈ ಮಾಡಬೇಕು. 1 into 6 1 6 ಆಗುತ್ತೆ. 1 6 ಆಗುತ್ತೆ. ನೆಕ್ಸ್ಟ್ ಇವೆರಡು ಏನು ಮಾಡಿ 1 6 6. ಇಲ್ಲಿ ನೋಡಿ ಸೈನ್ ಏನು ಬರಬೇಕು, ನಮ್ಮದು ಪ್ಲಸ್ ಬರಬೇಕು. ಪ್ಲಸ್ ಬರ್ಬೇಕಂದ್ರೆ ಎರಡು ಕಂಡೀಷನ್ ಇದೆ, ಪ್ಲಸ್ ಇಂಟು ಪ್ಲಸ್ ಇದೆ. ಪ್ಲಸ್ ಇಂಟು ಪ್ಲಸ್ ಮಾಡಿದರೆ ಪ್ಲಸ್, ಮೈನಸ್ ಇಂಟು ಮೈನಸ್ ಮಾಡಿದರೆ ಪ್ಲಸ್ ಬರುತ್ತೆ. ಓಕೆ, ಇಲ್ಲಿ ಫಸ್ಟ್ ಕಂಡೀಷನ್ ಒಳಗಡೆ ಏನು ಮಾಡಿ ಎರಡನ್ನೂ ಪ್ಲಸ್ ಕೊಡಿ. ಎರಡು ಪ್ಲಸ್ ಮಾಡಿದ್ರೆ ಎಷ್ಟಾಗುತ್ತೆ 1 + 6 ಅಂದರೆ 7 ಆಗುತ್ತೆ. ಬಟ್ ನಮಗೆ ಎಷ್ಟು ಬೇಕು ರೀ, -5 ಬೇಕು ಅಲ್ಲ. ಅಥವಾ ಇದನ್ನು ಕೊಡಿ, -1 - 6 ಅಂದರೆ ಎಷ್ಟಾಗುತ್ತೆ ರೀ, -7 ಆಗುತ್ತೆ. ನನಗೆ ಎಷ್ಟು ಬೇಕಾಗೈತಿ ರೀ, -5 ಬೇಕಾಗೈತಿ. ಹಂಗಂದ್ರೆ ಇವೇನಲ್ಲ ಇದ್ರದ್ದು ವ್ಯಾಲ್ಯೂಸ್ ಅಲ್ಲ ಅಂದಂಗ. ಮತ್ತು ಯಾವ್ದು ತಗೋಬೇಕು, 1 6 6. ನೆಕ್ಸ್ಟ್ 2 3 6. ಓಕೆ, ಇಲ್ಲಿ ನೋಡಿ ಎರಡು ಚಾನ್ಸಸ್ ಇದೆ ಸೈನ್ ಕೊಡೋದು. ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಇದು ಪ್ಲಸ್ ಬರ್ಬೇಕು ನನಗೆ. ಬಟ್ 2 3 6 ಬರುತ್ತೆ. ಬಟ್ ಇಲ್ಲಿ ಏನು ಬರ್ಬೇಕು ರೀ, +2 +3 ಎಷ್ಟು ಬರ್ತೈತೆ ರೀ, +5 ಬರ್ತೈತೆ. ನನಗೆ ಎಷ್ಟು ಬರ್ಬೇಕು ರೀ, -5 ಬರಬೇಕು. ಹಂಗಂದ್ರೆ ಏನಲ್ಲ, ಈ ಕಂಡೀಷನ್ ಕ್ಯಾನ್ಸಲ್ ಆಯ್ತು. ಏನು ಕೊಡ್ಬೇಕು ಇವಾಗ ಅಂದರೆ ಮೈನಸ್ ಇಂಟು ಮೈನಸ್ ಕೊಡಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ 2 3 6 ಅಂದರೆ ಏನಾಗ್ತೈತೆ ರೀ, -2 -3 ಎಷ್ಟು ಬರ್ತೈತೆ ರೀ, -5 ಬರುತ್ತೆ. ಓಕೆ, ಇವಾಗ ನೋಡಿ ಅದು ಹಚ್ಕೊಳ್ಳಿ. ಎಕ್ಸ್ ಸ್ಕ್ವಯರ್ ಮೈನಸ್ 2x ಮೈನಸ್ 3x ಪ್ಲಸ್ 6. ಓಕೆ, ಇಲ್ಲಿ ಏನು ಮಾಡಿ
ಏನು ಕಾಮನ್ ಬರ್ತೈತ್ರಿ? ಎಕ್ಸ್ ಕಾಮನ್ ಬರುತ್ತೆ. ಎಕ್ಸ್ ಕಾಮನ್ ತೆಗೀರಿ. ಎಕ್ಸ್ ಕಾಮನ್ ತೆಗೆದ್ರೆ ಇಲ್ಲಿ ಉಳಿತೈತ್ರಿ ಎಕ್ಸ್ ಉಳಿತೈತಿ. ಎಕ್ಸ್ ಸ್ಕ್ವೈರ್ ಇದೆ, ಒಂದು ಎಕ್ಸ್ ಕಾಮನ್ ತೆಗೆದ್ರೆ ಏನು ಉಳಿತೈತ್ರಿ? ಎಕ್ಸ್ ಉಳಿತೈತಿ. ಇಲ್ಲ ಆಲ್ರೆಡಿ ಎಕ್ಸ್ ಕಾಮನ್ ತೆಗೆದಿದ್ದೀನಪ್ಪ ಅಂದ್ರೆ ಏನು ಉಳಿತೈತ್ರಿ? ಇಲ್ಲಿ 2 ಉಳಿತೈತಿ. 2 ಉಳಿತೈತಿ. ಓಕೆ, ನೆಕ್ಸ್ಟ್ ಇದು ನೋಡ್ರಿ, ಇಲ್ಲಿ ಸಣ್ಣದಾಗಿ ಬರ್ಕೊಂಡು -2 -3 ನಿಮಗೆ ಗೊತ್ತಾಗಲಿ ಅಂತ ಇರುತ್ತೆ. ಇಲ್ಲಿ ಏನಾಗುತ್ತೆ ರೀ? ಇದು ಪಕ್ಕ ಏನಾಗುತ್ತೆ ರೀ? ಇಲ್ಲಿ ಎಕ್ಸ್ -2ನ ಕಾಮನ್ ಬರ್ತೈತೆ. ನೆಕ್ಸ್ಟ್ ಇಲ್ಲಿ 3 ಟೇಬಲಲ್ಲಿ 6 ಇದೆನಾ, ಅಥವಾ 6 ಟೇಬಲಲ್ಲಿ 3 ಇದೆನಾ? 3 ಟೇಬಲಲ್ಲಿ 6 ಇದೆ. ಅದಕ್ಕೆ ಏನು ಮಾಡಿ? 3ನ ಕಾಮನ್ ತೆಗೀರಿ. ಓಕೆ, ಇಲ್ಲಿ 3 × x ಮಾಡಿದ್ರೆ 3x ಬರುತ್ತೆ. 3 × 2 ಮಾಡಿದ್ರೆ 6 ಬರುತ್ತೆ. ಬಟ್ ಇಲ್ಲಿ ಸೈನ್ ಇಸ್ ವೆರಿ ಇಂಪಾರ್ಟೆಂಟ್. ಸೈನ್ ಏನಾಗ್ತೈತೆ ರೀ? ವೆರಿ ಇಂಪಾರ್ಟೆಂಟ್. ಸಪೋಸ್ ಏನಾದರೂ ಇಲ್ಲಿ ಪ್ಲಸ್ ಇತ್ತಂದರೆ ಆರಾಮ್ಸೆ ನೀವು ಏನು ಮಾಡಿಬಿಡ್ಬೇಡ್ರಿ, ಬಿಡ್ಬೋದಪ್ಪ ಅಂದರೆ ಮೈನಸ್ ಹಚ್ಕೊರಿ. ಯಾಕಂದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ 3x, 3 × x 3x, ಮೈನಸ್ ಇಂಟು ಮೈನಸ್ ಪ್ಲಸ್ 3 × 2 6 ಆಗ್ತೈತಿ. ಹೌದಾ? ನೆಕ್ಸ್ಟ್ ಇದ್ರಾಗ ಏನು ಕಾಮನ್ ಬರ್ತೈತಿ ರೀ? x -2 ಕಾಮನ್ ಬರ್ತೈತಿ. ಅವಾಗ ಏನು ಮಾಡಮ್ಮ? x -2ನ ಕಾಮನ್ ತೆಗಿಮ. ಇಲ್ಲಿ x -2 ಕಾಮನ್ ತೆಗೆದ್ರೆ ಇಲ್ಲಿ ಏನಿದೆ? x ಇದೆ. x ಇದೆ. ಇಲ್ಲಿ ಏನು ಉಳಿತೈತಿ? ಕಾಮನ್ನ 3 ಉಳಿತೈತಿ. ಓಕೆ, ಈಸ್ ಈಕ್ವಲ್ಸ್ ಟು 0 ಈಸ್ ಈಕ್ವಲ್ಸ್ ಟು 0. ಇಲ್ಲಿ ಏನು ಮಾಡ್ತೀರಿ? x -2 ಈಸ್ ಈಕ್ವಲ್ಸ್ ಟು 0, x -3 ಈಸ್ ಈಕ್ವಲ್ಸ್ ಟು 0. -2 ಏನಾದರೂ ಆ ಈಕ್ವಲ್ಸ್ ಟು ಸೈನ್ ಕ್ರಾಸ್ ಮಾಡ್ತಿದೆ ಅಂದರೆ ಏನಾಗ್ತೈತಿ? ಇದು ಪಾಸಿಟಿವ್ ಆಗುತ್ತೆ. ಇದು ಈಕ್ವಲ್ಸ್ ಟು ಸೈನ್ ಕ್ರಾಸ್ ಮಾಡ್ತಿದೆಯಪ್ಪ ಅಂದರೆ ಪಾಸಿಟಿವ್ ಆಗುತ್ತೆ. ಓಕೆ, ನಾವು ಇವಾಗ ಏನು ಮಾಡಿದೇವಪ್ಪ ಅಂದರೆ ಇದ್ರದ್ದು ಜೀರೋಸ್ ಫೈಂಡ್ ಔಟ್ ಮಾಡಿದ್ದೇವೆ. ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ನೆಕ್ಸ್ಟ್ ಇದ್ರದ್ದು ವೆರಿಫೈ ಮಾಡಬೇಕು. ರಿಲೇಶನ್ಶಿಪ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ಕೋಎಫಿಷಿಯೆಂಟ್ ಅಂತ ಹೇಳಿದಾನೆ. ಝೀರೋಸ್ ಯಾವ್ದು ರೀ? ಇದೆ ಅಲ್ಫಾ ಬೀಟಾ. ಇದಕ್ಕೆ ನೇಮಿಂಗ್ ಕೊಡ್ತೇವೆ ಏನಪ್ಪ ಅಂದರೆ ಅಲ್ಫಾ ಬೀಟಾ ಅಂತ ಹೇಳ್ಕೊಂಡು ಒಂದು ಫಾರ್ಮುಲಾ ಡಿಸ್ಕಷನ್ ಮಾಡಿದ್ದೇವೆ ಎಸ್ಟರ್ಡೇ ಕ್ಲಾಸಲ್ಲಿ. ಏನಂದರೆ ಸಮ್ ಆಫ್ ಜೀರೋಸ್ ಅಂತ. ಸಮ್ ಆಫ್ ಜೀರೋಸ್ ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ಸ್ ಟು ಮೈನಸ್ b/a ಅಂತ. ಓಕೆ, ಇಲ್ಲಿ ಏನು ಅಲ್ಫಾ ಮತ್ತು ಬೀಟಾಸ್ ಆರ್ ಜೀರೋಸ್, ಬಿ ಮತ್ತು ಎ ಏನು ಅಂತ ಹೇಳಿದ್ದೇವೆ ನಿನ್ನೆ ಕ್ಲಾಸಲ್ಲಿ. ಮತ್ತೆ ಹೇಳ್ತೀನಿ ಆಯ್ತಾ? ಇಲ್ಲಿ ನೋಡಿ, ಎ ಬಿ ಸಿ ಅಂತಂದರೆ ಇದನ್ನೇನು ಮಾಡಬೇಕು ನಾವು? ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೆ ಕಂಪ್ಯಾರಿಸನ್ ಮಾಡಬೇಕು. ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಏನಿದೆ? ax² ಪ್ಲಸ್ bx ಪ್ಲಸ್ ಸಿ ಇದೆ. ಓಕೆ, ಇಲ್ಲಿ ಎ ವ್ಯಾಲ್ಯೂ ಏನಾಗ್ತೈತಿ? ಇದು ಕಂಪ್ಯಾರಿಸನ್ ಮಾಡಿ. x² ಪಕ್ಕದಾಗ ಏನೈತ್ರಿ? ಇಲ್ಲಿ 1 ಇದೆ. x² ಪಕ್ಕದಲ್ಲಿ ಏನೈತ್ರಿ? ಇಲ್ಲಿ ಎ ಐತಿ. ಎಕ್ಸ್ ಪಕ್ಕದಾಗ ಏನೈತ್ರಿ? ಬಿ ಐತಿ. ಸಿ ಏನಾಗ್ತೈತ್ರಿ? ಇಲ್ಲಿ x² ಪಕ್ಕದಾಗ ಇಲ್ಲಿ ಎ ಐತಿ, ಇಲ್ಲಿ ಎಷ್ಟೈತಿ? 1 ಐತಿ. ಎಕ್ಸ್ ಪಕ್ಕದಾಗ ಏನೈತ್ರಿ? ಇಲ್ಲಿ ಬಿ ಐತಿ. ಆದರೆ ಎಕ್ಸ್ ಪಕ್ಕದಾಗ ಇಲ್ಲಿ ಏನೈತ್ರಿ? -5 ಇದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೈನ್ -5 ಇದೆ. ನೆಕ್ಸ್ಟ್ ಸಿ ಅಂದರೆ ಎಷ್ಟಾಗ್ತೈತ್ರಿ? 6 ಆಗುತ್ತೆ. 6 ಆಗುತ್ತೆ. ಇವಾಗ ಏನು ಮಾಡೋಣ? ಅಲ್ಫಾ ಅಂದರೆ ಎಷ್ಟೈತ್ರಿ? ಇಲ್ಲಿ 2 ಪ್ಲಸ್ ಬೀಟಾ ಅಂತಂದರೆ 3 ಈಸ್ ಈಕ್ವಲ್ಸ್ ಟು ಮೈನಸ್ ಬಿ ವ್ಯಾಲ್ಯೂ ಎಷ್ಟೈತ್ರಿ? ಇಲ್ಲಿ ಬಿ ವ್ಯಾಲ್ಯೂ -5 ಇದೆ. ಮೈನಸ್ ಸೈನ್ ತೊಗೊಂಡೇ ಬರ್ಬೇಕು ಇಲ್ಲಿಗೆ. ಓಕೆ, -5. ಎ ಅಂದರೆ ಎಷ್ಟೈತ್ರಿ? ಇಲ್ಲಿ 1 ಇದೆ. ಇಲ್ಲಿ ನೋಡಿ, 2 + 3 5 ಈಸ್ ಈಕ್ವಲ್ಸ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 5/1 ಅಂತಂದರೆ 5 ಆನ್ಸರ್ ಕರೆಕ್ಟ್ ಬಂತೇನ್ರಿ? 5 + 5 ಅಂದರೆ ನಾವು ಮಾಡಿರೋದು ಕರೆಕ್ಟ್ ಇದೆ ಅಂತ. ಇವಾಗ ಪ್ರಾಡಕ್ಟ್ ಆಫ್ ಜೀರೋಸ್ ಫೈಂಡ್ ಔಟ್ ಮಾಡಿ. ಪ್ರಾಡಕ್ಟ್ ಆಫ್ ಜೀರೋಸ್ ಫಾರ್ಮುಲಾ ಏನು ಬರ್ತೈತ್ರಿ? ಅಲ್ಫಾ ಬೀಟಾ ಈಸ್ ಈಕ್ವಲ್ಸ್ ಟು c/a ಅಂತ. ಅಲ್ಫಾ ಅಂದರೆ ವ್ಯಾಲ್ಯೂ ಎಷ್ಟೈತ್ರಿ? 2 ಇದೆ. ಬೀಟಾ ಅಂದರೆ ವ್ಯಾಲ್ಯೂ ಎಷ್ಟಿದೆ? ಇಲ್ಲಿ 3 ಇದೆ. ಇಲ್ಲಿ ಸಿ ವ್ಯಾಲ್ಯೂ ಎಷ್ಟಿದೆ? ಸಿ ವ್ಯಾಲ್ಯೂ 6 ಐತಿ. ಎ ವ್ಯಾಲ್ಯೂ ಎಷ್ಟೈತ್ರಿ? 1 ಐತಿ. 2 3s 6 ಈಸ್ ಈಕ್ವಲ್ಸ್ ಟು 6/1 ಈಸ್ 6 ಅಂತ. ಓಕೆ, 6 ಅಂತ ಅಂದರೆ ಏನು ಮಾಡಿ? ಇದು ವೆರಿಫೈ ಮಾಡಿದ್ವಿ. ಒಂದ್ಸಲ ನೀವೇನು ಮಾಡಿ ಆ ಕ್ವಶನ್ ಹಚ್ಕೊಂಡು ಇದು ನೋಡ್ಲಾರ ಏನು ಮಾಡಿ ಮತ್ತೆ ಒಂದ್ಸಲ ಪ್ರಾಕ್ಟೀಸ್ ಮಾಡಿ. ಓಕೆ.